ಬಿಡದಿಯ ಟೌನ್ಶಿಪ್ ವಿರುದ್ಧ ರೊಚ್ಚಿಗೆದ್ದಂತ ರೈತರು ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ರು, ಪಾದಯಾತ್ರೆಯನ್ನ ಮಾಡಿದ್ರು. ಸದನದಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಯಿತು. ಈಗ ಬಿಡದಿಯ ರೈತರು ಟೌನ್ಶಿಪ್ ವಿರುದ್ಧ ಆಕ್ರೋಶದ ಜ್ವಾಲೆಯನ್ನ ಮತ್ತೆ ಮೊಳಗಿಸಿದ್ದಾರೆ. ಬೈರಮಂಗಲ ಟು ಬೆಂಗಳೂರಿಗೆ ಹೋರಾಟ ಶಿಫ್ಟ್ ಆಗಿದೆ. ಬೆಳಿಗ್ಗೆ 11 ಗಂಟೆಗೆ ರಾಜ್ಯ ರಾಜಧಾನಿಗೆ ಬಿಡದಿಯ ರೈತರು ಲಗ್ಗೆ ಇಡ್ತಾರೆ. ಇಂದಿನಿಂದ ಫ್ರೀಡಂ ಪಾರ್ಕ್ನಲ್ಲಿ ರೈತರು ಹೋರಾಟವನ್ನು ಮಾಡ್ತಾರೆ. ಇವತ್ತಿನಿಂದ ಫ್ರೀಡಂ ಪಾರ್ಕ್ನಲ್ಲಿ ರೈತರೆಲ್ಲ ಸೇರ್ತಾರೆ. ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಮಾಡಬಾರದು, ನಮ್ಮ ಭೂಮಿ ನಾವು ಕೊಡೋದಿಲ್ಲ, ಟೌನ್ಶಿಪ್ ಮಾಡೋದಕ್ಕೂ ಬಿಡೋದಿಲ್ಲ ಅಂತ ಹೇಳಿ ಒಕ್ಕೊರಲಿನಿಂದ ಪ್ರತಿಭಟನೆಯನ್ನ ಮಾಡುತ್ತಿದ್ದಂತಹ ರೈತರು ಸುಮಾರು 500ಕ್ಕೂ ಹೆಚ್ಚು ದಿನಗಳಿಂದ ಬೈರಮಂಗಲ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಂತಹ ರೈತರು ನಾನಾ ರೀತಿಯಲ್ಲಿ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡಿದವರು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಂದು 11 ಗಂಟೆಯಿಂದ ಪ್ರತಿಭಟನೆ ಮತ್ತೊಂದು ಸ್ವರೂಪ ಪಡೆದುಕೊಳ್ತಾ ಇದೆ.